ನಮಸ್ಕಾರ ರೀ ಎಲ್ಲರಿಗೂ. ಗೋವಾ ಬಜೆಟ್ ಲೋ ಬಜೆಟ್ ಒಳಗಡೆ ಹೆಂಗೆ ಟೂರ್ ಟ್ರಿಪ್ ಮಾಡೋದು ಅಂತ ಹೇಳ್ತೀವಿ ಇವತ್ತು. ಫಸ್ಟ್ ನಾವು ಬೆಳಗಾವಿ ಚಿಕ್ಕೋಡಿ ಟು ಬೆಳಗಾವಿ ಟಿಕೆಟ್ ತೆಗೆದಿದ್ವಿ 2 ಜನರದ್ದು. ಆಮೇಲೆ ಬೆಳಗಾವಿಯಿಂದ ನಾವು ಬೆಳಗಾವಿ ಬಸ್ ಸ್ಟ್ಯಾಂಡಿಂದ ನಾವು 12 ಗಂಟೆಗೆ ಬಸ್ ಇತ್ತು. ಆ ಬಸ್ಸನ್ನು ನಾವು ಗೋವಾ ಬಸ್ ಹಿಡ್ಕೊಂಡ್ವಿ. ಫಸ್ಟ್ ನಾವು ಬೆಳಗಾವಿಯಿಂದ ಹೋಗುವಾಗ ರಾಜಹಂಸ ಬಸ್ ಹಿಡ್ಕೊಂಡ್ವಿ. ಅದಕ್ಕೆ ನಮ್ಗೆ ಟಿಕೆಟ ಪರ್ ಹೆಡ್ 200 ಇರ್ತಾಯಿತ್ತು. ಇಲ್ಲಿ ನಿಮ್ಗೆ ಚೋರ್ಲಾ ಘಾಟ್ ಹತ್ರ ನಿಯರೆಸ್ಟ್ ಸ್ಟಾಪ್ ಮಾಡ್ತಾರೆ ಊಟಕ್ಕೆ. ಇಲ್ಲಿ ನಾನು ನನ್ನ ಫ್ರೆಂಡ್ ಇಬ್ಬರು ಮಂದಿ ಹೋದ್ವಿ. ಒಂದು ವಿಡಿಯೋ ಐತಿ ಇದು, ಈ ಚೋರ್ಲಾ ಘಾಟದ ಒಂದು ಸ್ಮಾಲ್ ವಿಡಿಯೋ ಐತಿದ. ನೆಕ್ಸ್ಟ್ ಇಲ್ಲಿಂದ ನಾವು ಫಸ್ಟ್ ಹೋಗ್ತೇವೆ ಈಗ ಕಲ್ಲಂಗೂಡಕ್ಕೆ. ಫಸ್ಟ್ ಹೋಗೋದು ಮಾಪುಸಾ ಬಸ್ ಸ್ಟಾಪ್ ನಾವು ಇಳ್ಕೊತೀವಿ. ಇಲ್ಲೈತೆ ನಿಮಗೆ ಮಾಪುಸಾ ಮಾರ್ಕೆಟ್. ನೀವು ಬೀಚ್ ಸೈಡ್ ಏನು ಡ್ರೆಸ್ ತೊಗೊಳ್ತಿರಲ್ಲ ಅದಕ್ಕಿಂತ ಬೆಟ್ರಲ್ಲಿ ಮಾಪುಸಾ ಒಳಗಡೆ ಇಳ್ಕೊಂಡು ಮಾಪುಸಾ ಮಾರ್ಕೆಟ್ ಒಳಗಡೆ ತೊಗೊರಿ. ಎಲ್ಲ ಥರದ ವೆರೈಟಿ ಸಿಗ್ತೈತಿ ಇಲ್ಲಿ. ಕಾಯಿಪಲ್ಯ ಹಿಡ್ಕೊಂಡು ಫಿಶ್ ಆಯಿತು, ಯಾವ ಥರ ಡ್ರೆಸ್ ಬೇಕಾಯ್ತದ್ರೆ ಈ ಥರ. ಇಲ್ಲಿ ನೆಕ್ಸ್ಟ್ ನಾವು ಮಾಪುಸಾ ಬಸ್ ಸ್ಟಾಪ್ ಬಂದು ಅಂದರೆ ಇಲ್ಲಿ ಮಾಪುಸಾ ಈ ಸೈಡ್ ನಿಮ್ಗೆ ಕಲ್ಲಂಗೂಡ ಬಾಗಾ ಬೀಚ್ಗೆ ಈ ಥರ ಬಸ್ ಇದಾವೆ. ಕಲ್ಲಂಗೂಡ ಬಾಗಕ್ಕೆ ಹೋದ್ರೆ ಅಂದ್ರೆ ನಿಮಗೆ 30 ರೂಪಾಯಿ 40 ರೂಪಾಯಿ ಟಿಕೆಟ್ ಇರ್ತೈತಿ. ಇಲ್ಲಿ ನೀವು ನಿಮ್ಮ ಬಜೆಟ್ನ ಸೇವ್ ಮಾಡ್ಬೋದು. ನೋಡ್ರಿ ಇಲ್ಲಿ ನಾವು ನೆಕ್ಸ್ಟ್ ಈಗ ಕಲ್ಲಂಗೂಡು ಬೀಚಿಗೆ ಬಂದು ಕಲ್ಲಂಗೂಡು ಬೀಚ್ದ ಫಸ್ಟ್ ಸರ್ಕಲ್ದಿಂದ ಇಳ್ಕೊಂಡು ನಾವು ನಮ್ಮ ರೂಮ್ ಕಡೆ ನಡ್ಕೊತ ಹೋಗ್ತೇವೆ ಈಗ. ರೂಮು ನಾವು ಆಲ್ರೆಡಿ ಏನು ಸರ್ಚ್ ಮಾಡಿದ್ವಿ, ಎಲ್ಲ ರೂಮ್ ಸರ್ಚ್ ಮಾಡಿದ್ವು. ನನ್ನ ಫ್ರೆಂಡಿಗೆ ಪರಿಚಯ ಇರೋದ್ರಿಂದ ಒಂದು ರೂಮ್ಗೆ ಹೋಗತ್ತೇವೆ ನಾವೀಗ. ನೆಕ್ಸ್ಟ್ ಇಲ್ಲಿ ಎಲ್ಲ ಪಾರ್ಕಿಂಗ್ ಏರಿಯಾ ಐತೆ ನಿಮಗೆ ಕಲ್ಲಂಗೂಡು ಒಳಗಡೆ. ಕೆಲವೊಂದು ಕಡೆ ಫ್ರಾಡ್ ನಡೆಯೋದ್ರಿಂದ ಭಾಳ ವಿಚಾರ ಮಾಡಿ ಗೋವಾ ಒಳಗಡೆ ಸುತ್ತಾಡ್ರಿ. ಆದಷ್ಟು ನಿಮಗೆ ಎಲ್ಲಿ ಗೊತ್ತಿದ್ರಲ್ಲ ಆ ಪ್ಲೇಸ್ ಒಳಗಡೆ ತಿರುಗಾಡ್ರಿ. ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೋವಾ ಒಳಗಡೆ ಮೋಸ ಮಾಡೋ ಭಾಳ ಜನ ಈಗ ಅಲ್ಲಿ ಭಾಳ ಜನ ನಿಮಗೆ ಸಿಗತ್ತಾರ. ಎಲ್ಲದ್ರೊಳಗಡೆನೂ ಮೋಸ ಐತಿ ಇಲ್ಲಿ. ಅದಕ್ಕೆ ನಾ ಹೇಳಿದ್ದೆ ಮಾಪುಸಾ ಮಾರ್ಕೆಟ್ ಒಳಗಡೆ ಇಳ್ಕೊಂತ ತೊಗೋರಿ ಅಂತಂದ. ಇಲ್ಲಿ ನಿಮ್ಗೆ ಪರಿಚಯ ಇರೋ ಅಂಗಡಿ ಅಷ್ಟೇ ತಿರುಗಾಡ್ರಿ. ನೋಡ್ರಿ ಇಲ್ಲಿ ಯಾವ ಥರ ಕಲ್ಲಂಗೂಡು ಮಾರ್ಕೆಟ್ ಐತಿ. ಎಲ್ಲ ಥರದ್ದು ಅದಾವು ಇಲ್ಲಿ. ವೈನ್ಸ್ ಅಂಗಡಿ ಆಯಿತು, ಡ್ರೆಸ್ಸದಾಯಿತು, ಆಮೇಲೆ ಕಾಜು ಆಯಿತು, ಚಾಕ್ಲೇಟ್ ಆಯಿತು. ಕಂಪ್ಲೀಟ್ ಇದೇನೈತಿ ಕಲ್ಲಂಗೂಡು ಸರ್ಕಲ್ದಿಂದ ಕಲ್ಲಂಗೂಡು ಬೀಚ್ ಕಡೆ ನಡ್ಕೊತ ಹೋಗೋದು ತೋರ್ಸತ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ವುಡನ್ ಒಳಗಡೆ ಆರ್ಟ್ ಆಯಿತು, ಆಮೇಲೆ ಎಲ್ಲ ವೆನಿಟಿ ಬ್ಯಾಗ್ ಈ ಥರ ಎಲ್ಲ ನಿಮ್ಗೆ ಸಿಗ್ತಾವೆ. ಇಲ್ಲಿ ಒಂದು ವಿಡಿಯೋ ಐತಿ. ನೆಕ್ಸ್ಟ್ ನಾವು ಫಸ್ಟ್ ಹೋಗಿ ರಾಯಲ್ ಹೋಟೆಲ್ ಅನ್ನೋದು ಒಂದು ರೂಮ್ದ ನಾವು ಬುಕ್ ಮಾಡ್ಕೋತೀವಿ. ರೂಮ್ ಯಾವ ಥರ ಐತೆ ಅನ್ನೋದು ತೋರಿಸ್ತೀವಿ. ನಮ್ಮದು ಕಮ್ಮಿ ಬಜೆಟ್ ಇರೋದ್ರಿಂದ ನಾವು ಇದು ರೂಮ್ ತೊಗೊಂಡ್ವಿ. ಪರ್ ಹೆಡ್ 500 ರೂಪಾಯಿ ಐತಿ ಒಬ್ಬರಿಗೆ. ಸೀಸನ್ ಬಂತಂದ್ರೆ ನಿಮ್ಗೆ ಸೀಸನ್ಗೆ ರೇಟ್ ಬೇರೆ ಇರ್ತೈತಿ. ಸೀಸನ್ ಇಲ್ಲದ ಟೈಮ್ದಾಗ ತಿರುಗಾಡ್ರಿ ಅಂದ್ರೆ ನೀವು ಬಜೆಟ್ ಸೇವ್ ಮಾಡ್ಬೋದು. ನೋಡಿರಿ ರೂಮ್ ಎಲ್ಲ ಹೊರಗಿನ ವ್ಯೂ ತೋರ್ಸತ್ತೀವಿ. ನಾವು ಕಲ್ಲಂಗೂಡು ನಿಯರೆಸ್ಟ್ ರೂಮ್ ಮಾಡಿದ್ವಿ. ಇಲ್ಲಿ ನಿಮ್ಗೆ ಒಂದು ಗ್ಯಾಪ್ ಒಳಗಡೆ ಸಮುದ್ರ ಅಲೆ ಬರೋದ್ರಿಂದ ಒಂದು ವಿಡಿಯೋನೂ ನಿಮಗೆ ಕಾಣ್ತೈತಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನಮ್ಮ ರೂಮ್ ಇಲ್ಲಿತ್ತು, ನಿಯರೆಸ್ಟ್ ನಮ್ಮದು ರೂಮ್ ಇಲ್ಲಿತ್ತು ಈಗ. ಕಂಪ್ಲೀಟ್ ವಾಚ್ ಮಾಡಿರಿ ಯಾವ ಥರ ಐತೆ ಅನ್ನೋದು. ನೋಡ್ಕೊಂತ ಹೋಗ್ರಿ. ನೋಡಿರಿ ಇಲ್ಲೆಲ್ಲ ತೋರ್ಸತ್ತೀನಿ ನಮ್ಮದು ನಿಯರೆಸ್ಟ್ ಬೀಚ್ ಅಲ್ಲೇ ಇರೋದ್ರಿಂದ ನಮಗೆ ಸಮೀಪವಾಗಿತ್ತು, ಬಜೆಟು ಸೇವ್ ಆಯಿತು. ನೆಕ್ಸ್ಟ್ ನಾವು ಬಂದ್ವಿ ಇಲ್ಲಿ ಕಲ್ಲಂಗೂಡು ಬೀಚಿಗೆ. ನೋಡಿರಿ ಇಲ್ಲಿ ಬೀಚ್ ಒಳಗಡೆ ಯಾವ ಥರ ಜನ ಇರ್ತಾರೆ ಎಲ್ಲ ವಿಡಿಯೋ ನಾವು ಮಾಡಿದ್ದೀವಿ. ಯಾವ ಥರ ಸೇಫಾಗಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿರಿ ಕಲ್ಲಂಗೂಡು ಬೀಚ್ ಒಳಗಡೆ. ಈ ಥರ ನೀವು ಈಜಾಡಕ್ಕೆ ಬರಲಾದವರು ಹಗ್ಗ ಹಿಡ್ಕೊಂಡು ನೀವು ಹೋಗಿ ಬೀಚ್ ಒಳಗಡೆ ಎಂಜಾಯ್ಮೆಂಟ್ ಬರ್ಬೋದು ಅಂತಂದು ಈ ಥರ ನೋಡಿರಿ ಫ್ರೆಂಡ್ಸ್ ಯಾವ ಥರ ಎಂಜಾಯ್ಮೆಂಟ್ ಮಾಡತ್ತಾರ. ಬಾದ್ರು ಸ್ವಲ್ಪ ಸೇಫ್ ಒಳಗಡೆ ಇರ್ರಿ. ಈಜಾಡಕ್ಕೆ ಬರಲಾದವ್ರನ್ನ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಕೆಲವೊಂದು ಸರಿ ಏನು ಯಾರಿಗೂ ಗೊತ್ತಿರೋಂಗಿಲ್ಲ, ಪ್ರಾಣ ಹೋದ್ರೂ ಹೋಗ್ತೈತಿ. ಎಷ್ಟು ಎಂಟರ್ಟೈನ್ಮೆಂಟ್ ಬೇಕಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಒಳಗಡೆ ಬೀಚ್ ಒಳಗಡೆ ಮಾಡಿರಿ. ಆದರೂ ಸೇಫೆಸ್ಟ್ ಪ್ಲೇಸ್ ಐತಿ, ನಿಮ್ಮನ್ನು ಬಂದು ಕಾಪಾಡ್ತಾರದು ಸೆಕೆಂಡರಿ. ಬಟ್ ಆದರೂ ನಿಮ್ಮ ಸೇಫ್ ಒಳಗಡೆ ನೀವು ಇಡ್ರಿ. ಇದೆಲ್ಲ ನೈಟ್ ವ್ಯೂ ಕಲ್ಲಂಗೂಡು ಒಳಗಡೆ. ಇಲ್ಲೆಲ್ಲನೂ ನಿಮ್ಗೆ ಆದಷ್ಟು ನಿಮಗೆ ಗೊತ್ತಿತ್ತಂದ್ರೆ ಅಷ್ಟೇ ಹೋಗಿ ಎಷ್ಟು ಬೇಕೋ ಅಷ್ಟು ತಿನ್ನಿರಿ. ಅಷ್ಟು ನೀವು ಏನು ಎಂಜಾಯ್ಮೆಂಟ್ ಮಾಡ್ತೀರಿ ಮಾಡಿರಿ. ಇಲ್ಲಿ ಯಾಕಂದ್ರೆ ನೀವು ಒಳಗಡೆ ಹೋಗೋದುಂಟು, ಹೊರಗಡೆ ಟಿಕೆಟ್ ಪ್ರೈಸ್ ಬೇರೆ ಇರ್ತೈತಿ, ಒಳಗಡೆ ಹೋದ್ಮೇಲೆ ನಿಮಗೆ ಪ್ರೈಸ್ ಬೇರೆ ಹೇಳ್ತಾರೆ. ಅದಕ್ಕೆ ನಿಮ್ಮ ಎಚ್ಚರ ಒಳಗಡೆ ಗೋವಾ ಒಳಗಡೆ ನಿಮ್ಮ ಎಚ್ಚರ ಒಳಗಡೆ ನೀವಿರ್ರಿ ಅಂತ ಹೇಳಕ್ಕೆ ಇಷ್ಟಪಡತ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಅರಂಬೋಲ್ ಬೀಚಿಗೆ ಬಂದು ಮಾಪುಸಾದಿಂದನೂ 30 ರೂಪಾಯಿ ಟಿಕೆಟ್ ಐತಿ ಅರಂಬೋಲ್ ಬೀಚ್ಗೆ. ಇಲ್ಲಿ ನಾವು ಇನ್ಸ್ಟಾಗ್ರಾಮ್ ಒಳಗಡೆ ಯೋಗಿ ಕೆಫೆ ಅನ್ನೋರ್ದು ಬಾಯ್ ಶಿವ ಅವ್ರ ಕೆಫೆ ಏನೈತಲ್ಲ ಅಲ್ಲಿ ಹೋಗಿದ್ವಿ ನಾವು. ನಮ್ಮದು ಉತ್ತರ ಕರ್ನಾಟಕ ಸ್ಟೈಲ್ ಒಳಗಡೆ ನಮಗೆ ನಾಷ್ಟ ಊಟ ಸಿಗ್ತೈತೆ ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ನಾವು ಕೋಲ್ಡ್ ಕಾಫಿ ತೊಗೊಂಡಿದ್ವಿ, ಆಮೇಲೆ ಒಂದು ದೋಸೆ ತೊಗೊಂಡಿದ್ವಿ. ನೋಡ್ರಿ ಇಲ್ಲಿ ಯಾವ ಥರ ವ್ಯೂ ಐತಿ. ಎಲ್ಲ ವುಡನ್ ಒಳಗಡೆ ಮಾಡಿದ್ದಾರೆ ಅವರೆಲ್ಲನೂ. ಇಲ್ಲಿ ಇವರು ಒಬ್ಬರೇ ಹುಡುಗಿದ್ರು, ಧಾರವಾಡದವ್ರಿದ್ರು, ಕನ್ನಡದಾಗ ಮಾತಾಡಿದ್ರು. ನಮಗೂ ಹೆಲ್ಪ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ರಿ ವಿಡಿಯೋ. ಆಮೇಲೆ ಇಲ್ಲಿ ಒಳಗೆಲ್ಲ ಇಂಟೀರಿಯರ್ ಡಿಸೈನ್ ನೋಡ್ಬೋದು. ದೋಸೆ ಮತ್ತು ಚಟ್ನಿ ಅಷ್ಟೇ ಕೊಟ್ಟಿದ್ರು ಅವರು. ನೆಕ್ಸ್ಟ್ ನಾವೇನಾಯಿತು ಅರಂಬೋಲ್ ಬೀಚ್ ಒಳಗಡೆ ಹೊರಗಡೆ ಬಂದ್ವಿ. ಇಲ್ಲಿಂದ ನೋಡ್ಬೋದು ನೀವು ಅರಂಬೋಲ್ ಬೀಚ್ ಇಲ್ಲಿ ಏನೂ ಫ್ರಾಡ್ ಆಗಂಗಿಲ್ಲ. ಇಲ್ಲೆಲ್ಲ ನನಗೆ ಅನಿಸೋ ಮಟ್ಟಿಗೆ ಇಲ್ಲೆಲ್ಲ ನಿಯತ್ತಾಗೈತಿ ಅರಂಬೋಲ್ ಬೀಚ್.
ಸೊ ಅರಂಬೋಲ್ ಬೀಚಿಗೆ ಬರ್ರಿ, ಎಂಜಾಯ್ಮೆಂಟ್ ಮಾಡಿರಿ. ಅರಂಬೋಲ್ ಬೀಚ್ ಕಡೆ ನೀವು ಹೆಂಗೆ ಬರ್ಬೋದು ಅಂತ ಹೇಳಿದ್ರೆ ಗಡಿಂಗ್ಲದ ಅಂಬೋಲಿ ಸಾವಂತವಾಡಿ ಈ ರೋಡ್ ಕಡೆಯಿಂದ ಬಂದ್ರೆ ನಿಮ್ಗೆ ಅರಂಬೋಲ್ ಈಜಿ ಆಗ್ತೈತಿ. ಆಮೇಲೆ ನೀವು ಸಿಟಿ ಒಳಗೆ ಹೋಗಿ ಮಾಪುಸ ಈ ಕಡೆಯಿಂದ ಬರ್ಬೋದಾದ್ರೆ ನಿಮ್ಗೆ ಲೇಟ್ ಆಗ್ತೈತಿ. ಸೊ ಎರಡೆರಡು ಬಸ್ಸುಗಳ ರೂಟ್ ಚೇಂಜಸ್ ಇರ್ತಾವೆ. ಸೊ ಬಸ್ಸಿಗೆ ಬರೋದಾದ್ರೂ ಬೆಟ್ರ್, 30-40 ರೂಪಾಯಿ ಲೋಕಲ್ ಬಸ್ ಚಾರ್ಜಸ್ ಇಷ್ಟೇ ಇರ್ತೈತಿ. ಸೊ ಯಾವ ಥರ ನೋಡ್ಬೋದು, ಚಿಕ್ಕ ಮಕ್ಕಳು ನೋಡಿಲಿ ಯಾವ ಥರ ಎಂಜಾಯ್ಮೆಂಟ್ ಮಾಡತ್ತೈತಿ. ಸೊ ಸಣ್ಣ ಸಣ್ಣ ಹುಡುಗರನ್ನು ಕರ್ಕೊಂಬರ್ತಾರೆ, ಫ್ಯಾಮಿಲಿ ಎಲ್ಲನೂ ಬರ್ತೈತಿ, ಎಂಜಾಯ್ಮೆಂಟ್ ಫುಲ್ ಎಂಜಾಯ್ಮೆಂಟ್. ಆಮೇಲೆ ಇಲ್ಲಿ ನಿಮಗೆಲ್ಲರೂ ರಷ್ಯನ್ಸ್ ಇಲ್ಲಿ ಜಾಸ್ತಿ ಇದ್ದಾರೆ. ಈ ಬೀಚ್ ಒಳಗಡೆ, ಅರಂಬೋಲ್ ಬೀಚ್ ಒಳಗಡೆ ರಷ್ಯನ್ಸ್ ಜಾಸ್ತಿ ಇಲ್ಲಿ. ಬಟ್ ಕಲ್ಲಂಗುಡ ಆಮೇಲೆ ಬಾಗ ಬೀಚ್ ಒಳಗಡೆ ಅಲ್ಲಿ ಫ್ರಾಡ್ ನಡೆಯೋದ್ರಿಂದ ಮೇ ಬಿ ಅವ್ರಿಗೆ ಗೊತ್ತಿರೋದ್ರಿಂದ ಅಲ್ಲಿ ಜಾಸ್ತಿ ನಿಮ್ಗೆ ಫಾರಿನರ್ಸ್ ನೋಡೋಕೆ ಸಿಗಂಗಿಲ್ಲ. ಬಟ್ ಅರಂಬೋಲ್ ಬೀಚ್ ಒಳಗಡೆ ಸ್ವಲ್ಪ ಇಲ್ಲಿ ನೋಡ್ರಿ ಬೀಚ್ ಒಳಗಡೆನ ಬಾಟಲ್ ತೊಗೊಂಡು ಕುಡಿಯಾಕದರು. ಸೊ ಇದು ಭಾಳ ಡೇಂಜರಸ್. ಇಲ್ಲಿ ನೋಡ್ರಿ ಯಾವ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಬಂದ. ಸೊ ಅವ್ರವ್ರ ಇಷ್ಟ ಯಾವ್ಯಾವ ಥರ ಎಂಜಾಯ್ಮೆಂಟ್ ಮಾಡೋದು ಏನೇನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ನೀವು ರಷ್ಯನ್ಸ್ ಯಾವ ಥರ ನಡೆದೈತಿ ಇಲ್ಲಿ ನೋಡ್ರಿ ಇದು. ಆಮೇಲೆ ನಾವು ನೆಕ್ಸ್ಟ್ ಕದಂಬ ಬಸ್ ಒಳಗಡೆ ಕುಂತ 3 ಜನರದ್ದು ಟಿಕೆಟ್ ತೆಗೆದಿದ್ವಿ ಬೆಳಗಾವಿ ಮಟ್ಟ, 136 ರೂಪಾಯಿ. ಸೊ ಇದು ಕದಂಬ ಬಸ್ ಒಳಗಡೆಯಿಂದ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ NSM ವ್ಲಾಗ್ಸ್. ಇದೇ ಥರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ವ್ಯೂ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು.